ರಷ್ಯಾ ಉಕ್ರೇನ್ ಯುದ್ಧದ ಬೆನ್ನಲ್ಲೇ ಮೋದಿ ಪುಟಿನ್ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಯುದ್ಧದ ಬಗ್ಗೆ ಪುಟಿನ್ ಜೊತೆ ದೂರವಾಣಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿರುವಂಥದ್ದು. ಹಿಂಸಾಚಾರವನ್ನ ಬಿಟ್ಟು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿಕ್ಕೆ ಸಲಹೆಯನ್ನ ನೀಡಲಾಗಿದೆ. ಹಿಂಸಾಚಾರ ಬಿಡಿ, ರಾಜತಾಂತ್ರಿಕತೆಯಲ್ಲಿ ಮಾತುಕತೆಯನ್ನು ನಡೆಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದೆ ಭಾರತ. ಹಿಂಸಾಚಾರವನ್ನು ತಕ್ಷಣವೇ ಕೊನೆಗೊಳಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ರಾಜತಾಂತ್ರಿಕ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಸಲಹೆಯನ್ನು ಕೊಟ್ಟಿದೆ. ಉಕ್ರೇನ್ನಲ್ಲಿರುವಂಥ ಭಾರತೀಯರನ್ನು ಸುರಕ್ಷಿತವಾಗಿ ಕಳುಹಿಸಿಕೊಡಿ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪುಟಿನ್ ಅವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ. Тем не менее, даже по политическим соображениям эти рестрикции будут. Но в этой связи хотел бы обратиться и к вам с призывом отнестись с пониманием к тому, что происходит, и солидарно работать с правительством в поисках тех инструментов, которые поддерживали бы производство, экономику, рабочие места, но исходили из тех реалий, которые складываются. Со стороны правительства, вообще власти в самом широком смысле этого слова, конечно, задачу вижу в том, чтобы обеспечить вам условия хорошие, обеспечить больше свободы. Ответ может быть только один. ಯುದ್ಧ ಪೀಡಿತ ಉಕ್ರೇನ್ನಲ್ಲಿದ್ದಾರೆ ಭಾರತೀಯರು. ಉಕ್ರೇನ್ನಲ್ಲಿ 20,000 ಭಾರತೀಯರಿಗೆ ಆತಂಕ ಎದುರಾಗಿದೆ. ವಾಪಸ್ ಬರಲಿಕ್ಕೆ ಆಗ್ತಿಲ್ಲ. ಸುರಕ್ಷಿತ ನೆಲೆಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಭಾರತೀಯರು. ಅದರಲ್ಲಿ ಉಕ್ರೇನ್ನಲ್ಲಿ ಸುಮಾರು 135ಕ್ಕೂ ಹೆಚ್ಚು ಕನ್ನಡಿಗ ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು. ಸಹಾಯವಾಣಿಯನ್ನ ಆರಂಭಿಸಿದೆ ವಿದೇಶಾಂಗ ಇಲಾಖೆ. ರಾಜ್ಯದಲ್ಲಿ ಕನ್ನಡಿಗಾಗಿ ನೋಡಲ್ ಆಫೀಸರ್ ಅನ್ನ ಕೂಡ ನೇಮಕ ಮಾಡಲಾಗಿರುವಂಥದ್ದು. ರಾಜ್ಯದಲ್ಲೂ ಕೂಡ ರಾಜ್ಯದ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ನೋಡಲ್ ಆಫೀಸರ್ ಅನ್ನ ನೇಮಕ ಮಾಡಿದೆ. ಸಹಾಯವಾಣಿಯನ್ನ ಕೊಟ್ಟಿರುವಂಥದ್ದು. ಆ ನಂಬರನ್ನ, ಹೆಲ್ಪ್ಲೈನ್ ನಂಬರ್ಸ್ನನ್ನ ಎಲ್ಲ ವಿದ್ಯಾರ್ಥಿಗಳ ಜೊತೆ ಸಂಪರ್ಕದಲ್ಲಿದೆ ಸರ್ಕಾರ ಅನ್ನುವಂಥ ಮಾಹಿತಿ ಇದೆ. ಪರಿಸ್ಥಿತಿ ತಿಳಿಗೊಂಡ ಕೂಡಲೇ ಕಾರ್ಯಾಚರಣೆಯ ಭರವಸೆಯನ್ನು ಕೂಡ ನೀಡಲಾಗಿರುವಂಥದ್ದು. ಯಾಕೆಂದರೆ ಈಗ ಕಾರ್ಯಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪ್ರಮುಖವಾದಂಥ ಏರ್ಪೋರ್ಟ್ಗಳಲ್ಲಿ ಕಂಪ್ಲೀಟಾಗಿ ಕ್ಷಿಪಣಿ ದಾಳಿಯೆಲ್ಲ ಆಗಿಬಿಟ್ಟಿದೆ. ಧ್ವಂಸ ಆಗೋಗಿದೆ ಏರ್ಪೋರ್ಟ್ಗಳೆಲ್ಲ. ಯಾವುದೇ ರೀತಿಯಾದಂಥ ಅಂತಾರಾಷ್ಟ್ರೀಯ ವಿಮಾನಯಾನ ಸೇವೆಗಳು ಇಲ್ಲ, ರದ್ದಾಗಿದೆ. ಸೊ ಹೀಗಾಗಿ ಅದೆಲ್ಲ ಸೇವೆಗಳು ಶುರುವಾದಂಥ ನಂತರ ಆ ಕ್ಷಣದಲ್ಲೇ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸರ್ವಸನ್ನದ್ಧವಾಗಿದೆ.